ಇದು ಲಾಸ್ಟ್ ಒಂದಿದೆ ಸರ್, ಸಾರಿ ಗಾಮ ಪಾದ ನೀಸ ಸಾನಿ ದಾಪ ಮಗಾರಿಸ ಬರ್ತಕ್ಕಂಥದ್ದು. ಈಗ ಕೇಳಿ ಸರ್, ಸ್ವಲ್ಪ ಹತ್ರ ಇದೆ. ಇಂಟರ್ನ್ಯಾಷನಲ್ ಮಾರ್ಕೆಟ್, ರಾಜಧಾನಿ ಸರ್, ಆಂಜನೇಯನ ಜನ್ಮಸ್ಥಳ. ಒಂದೇ ಕಲ್ಲಿನಲ್ಲಿ ನಿರ್ಮಾಣ ಮಾಡ್ತಕ್ಕಂಥ ರಥ ಅಲ್ಲ ಸರ್, ಇಂಟರ್ಲಾಕಿಂಗ್ ಸಿಸ್ಟಮ್ ಒಳಗಡೆ ಜೋಡಣೆ ಮಾಡ್ತಕ್ಕಂಥ ರಥ. ಇದರಲ್ಲಿ ನೋಡಿ ಸರ್, 3D ಅನಿಮಲ್ಸ್ ಬರ್ತದೆ ಸರ್. ಅಲ್ಲಿ 2D ನೋಡಿದ್ವಲ್ಲ, ಇದರಲ್ಲಿ 3D. ಇದಕ್ಕೆ 165 ವರ್ಷಗಳ ಹಳೆಯ ಗಿಡ, ಮೇಲ್ಗಡೆ ಸಣ್ಣ ಸಣ್ಣ ಓಲುಗಳನ್ನು, ಆ ಓಲುಗಳ ಮೂಲಕ ಸೂರ್ಯನ ಕಿರಣಗಳು ನೀರಿನ ಬಿಲ್ಲೆ ಬಿದ್ದಾಗ ರಿಫ್ಲೆಕ್ಷನ್ ಬರ್ತಕ್ಕಂಥ. ಸೈಡಲ್ಲಿ ಸೋಫಾ ಶೀಟ್ಗಳು, ಇವು ರಾಯಲ್ ಫ್ಯಾಮಿಲಿಗೋಸ್ಕರನೇ ನಿರ್ಮಾಣ ಮಾಡ್ತಕ್ಕಂಥ ಸೋಫಾ. ಈ ರೀತಿಯ ಮಾರ್ಕೆಟ್ಗಳು 7 ಮಾರ್ಕೆಟ್ ಇದೆ ಸರ್, 7 ಬಜಾರ್ಗಳಿದೆ. ಅದರಲ್ಲಿ ವಿಶೇಷವಾದ ಬಜಾರ್ ವಿಜಯ ವಿಠಲ ಬಜಾರ್. ಇದರಲ್ಲಿ ಕುದುರೆಗಳನ್ನು ವ್ಯಾಪಾರ ಮಾಡ್ತಕ್ಕಂಥ ಬಜಾರ್. ವಿದೇಶದಿಂದ ಕುದುರೆಗಳನ್ನು ತರ್ತಾರೆ ಮಾರಾಟ ಮಾಡಲಿಕ್ಕೆ, ಪರ್ಷಿಯನ್, ಮಂಗೋಲಿಯನ್, ಅರಬ್, ಪೋರ್ಚುಗೀಸ್, ಚೈನಾ, ಟರ್ಕಿಯಿಂದ. ಆ ಒಂದು ಸಂದರ್ಭದಲ್ಲಿ 14-15ನೇ ಶತಮಾನದಲ್ಲಿ ವಿಜಯ ವಿಠಲ ಮಾರ್ಕೆಟ್ ಇಂಟರ್ನ್ಯಾಷನಲ್ ಮಾರ್ಕೆಟ್. ಹಾಂ ಸರ್, ಈ ಬ್ರಹ್ಮ ವಿಠಲ ದೇವಾಲಯದಿಂದ ಪಿಲ್ಲರ್ಸ್ಗಳು ಕಾಣಿಸ್ತಾವೆ ಸರ್. ಇದು ಎಲ್ ಶೇಪ್ನಲ್ಲಿ ಮಾಡಿರ್ತಕ್ಕಂಥ ಕುದುರೆ ಮಾರ್ಕೆಟ್. ಇದು ರೈಟ್ ಸೈಡ್ನಲ್ಲಿರ್ತಕ್ಕಂಥದ್ದು ಸ್ಟ್ರೇಟ್ ಆಗಿರ್ತಕ್ಕಂಥ ಕುದುರೆ ಮಾರ್ಕೆಟ್. 2 ಸೈಡಲ್ಲಿ ಕುದುರೆ ಮಾರ್ಕೆಟ್, ಇಂಟರ್ನ್ಯಾಷನಲ್ ಮಾರ್ಕೆಟ್. ಹಾಗೆಯೇ ಇದು ದೀಪಸ್ತಂಭ ಬಿದ್ದೋಗಿದೆ ಸರ್. 1856ರಲ್ಲಿ ಅಲೆಕ್ಸಾಂಡರ್ ಗ್ರೀನ್ಲಾ ಈ ರಿಸರ್ಚ್ ಮಾಡಲಿಕ್ಕೆ, ಸಂಶೋಧನೆ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ದೀಪಸ್ತಂಭ ನಿಂತಿರ್ತಕ್ಕಂಥ ಫೋಟೋಗ್ರಾಫಿ ಕೂಡ ಇದೆ ಸರ್. ಫೋಟೋ ಗ್ಯಾಲರಿಯಲ್ಲಿ ನೀವು ನೋಡ್ಬೋದು. ತೇರಿನ ಮೇಲಿರ್ತಕ್ಕಂಥ ಗೋಪುರ ಕೂಡ ಇದೆ, ಆ ತೆಗೆದಿರ್ತಕ್ಕಂಥದ್ದು. ತದನಂತರ ಇವೆಲ್ಲ ಬಿದ್ದೋಗಿರ್ತಕ್ಕಂಥದ್ದು. ಹಾಗೆಯೇ ವಿಜಯನಗರ ಸಾಮ್ರಾಜ್ಯಕ್ಕಿಂತ ಹಿಂದುಗಡೆ ಇರ್ತಕ್ಕಂಥ ಈ ಎಲ್ಲ ಪ್ಲೇಸ್ ಬಂದುಬಿಟ್ಟು ಮಂಕಿಗಳ ಸಾಮ್ರಾಜ್ಯ, ವಾನರ ಸಾಮ್ರಾಜ್ಯ. ಮಧ್ಯದಲ್ಲಿ ರಿವರ್ ಇದೆ ಸರ್. ರಿವರ್ ಆ ಕಡೆ ವಾಲಿ ಗುಹೆ ಇದೆ ಸರ್, ಈ ಕಡೆ ಸುಗ್ರೀವ ಗುಹೆ ಇದೆ ಸರ್. ಇವರಿಬ್ಬರ ರಾಜಧಾನಿಯಲ್ಲಿ ಕಾಣಿಸ್ತಾ ಇದ್ದಲ್ಲ ಸರ್, ಅಂಜನಾದ್ರಿ ಪರ್ವತ, ಕಿಷ್ಕಿಂಧ ಅಂದರೆ ಇವರಿಬ್ಬರ ರಾಜಧಾನಿ ಸರ್, ಆಂಜನೇಯನ ಜನ್ಮಸ್ಥಳ. ಮಾಡ್ತಕ್ಕಂತಹ ಮಹಿಳೆಯರ ವಿಗ್ರಹ ಅಪ್ಸರೆಯರ ಅಂತ ಸರ್. ಹಾಂ, ಇವರು ರಾಯಲ್ ಫ್ಯಾಮಿಲಿಗೆ ಮಾತ್ರ ವೆಲ್ಕಮ್ ಮಾಡ್ತಕ್ಕಂಥ ಸರ್. ಇವರು ಹೇರ್ ಸ್ಟೈಲ್ ಕೂಡ ಚೇಂಜ್ ಇದೆ. ತಮಿಳುನಾಡು ಹೇರ್ ಸ್ಟೈಲ್, ಕೇರಳಿನ ಹೇರ್ ಸ್ಟೈಲ್. ಅಂದರೆ ಈ ವಿಜಯನಗರ ಸಾಮ್ರಾಜ್ಯ ಕರ್ನಾಟಕ, ಆಂಧ್ರ, ತಮಿಳುನಾಡು, ಕೇರಳ, ಒರಿಸ್ಸಾದವರೆಗೂ ವಿಸ್ತಾರವಾಗಿತ್ತು ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ. ಇಲ್ಲಿ ಸಿಂಗಲ್ ಸರ್, ಬ್ಯಾಚುಲರ್ಸ್, ಕಪಲ್ಸ್, ಫ್ಯಾಮಿಲಿ ಪೂರ ವಿಷ್ಣು ಭಗವಂತನಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಒಳಗಡೆ ಹೋಗ್ತಕ್ಕಂಥ ವಿಗ್ರಹಗಳು ಸರ್. ಸರ್, ಈ ದೇವಾಲಯದ ಹೆಸರು ವಿಜಯ ವಿಠಲ ದೇವಾಲಯ. ಹಳೆಯದಾಗಿರ್ತಕ್ಕಂಥ ಹೆಸರು ವಿಠಲ ದೇವಾಲಯ. ವಿಜಯಕ್ಕೂ ವಿಠಲಕ್ಕೂ ವ್ಯತ್ಯಾಸ ಇದೆ ಸರ್. ವಿಜಯದ ಸಂಕೇತವಾಗಿ ಈ ರಥವನ್ನು ನಿರ್ಮಾಣ ಮಾಡಿದ ಮೇಲೆ ಇದಕ್ಕೆ ವಿಜಯ ವಿಠಲ ದೇವಾಲಯ ಅಂತೇಳಿ ಬರ್ತದೆ. ಯಾವ ವಿಜಯ ಅಂದ್ರೆ ಸರ್, 1515ನೇ ಶತಮಾನದ ಶ್ರೀಕೃಷ್ಣ ದೇವರಾಯರು ಒರಿಸ್ಸಾದ ಮೇಲೆ ಯುದ್ಧಕ್ಕೆ ಅಂತ ದಂಡಯಾತ್ರೆ ಹೋಗ್ತಾರೆ ಸರ್. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಕಳಿಂಗ ಸಾಮ್ರಾಜ್ಯ ಇದೆ ಸರ್ ಒರಿಸ್ಸಾದಲ್ಲಿ. ಆ ಸಾಮ್ರಾಜ್ಯದ ರಾಜನಾಗಿರ್ತಕ್ಕಂಥ ಗಜಪತಿ ಪ್ರತಾಪ ರುದ್ರನ ಮೇಲೆ ಯುದ್ಧ ಮಾಡಿದ ನಂತರ ಆ ಯುದ್ಧದಲ್ಲಿ ಜಯಶೀಲನಾದಂತಹ ಶ್ರೀಕೃಷ್ಣ ದೇವರಾಯರು ಅಲ್ಲಿಂದ ಬರಬೇಕಾದ್ರೆ ವಿಜಯದ ಸಂಕೇತವಾಗಿ ಒಂದು ಬಾಲಕೃಷ್ಣ ವಿಗ್ರಹವನ್ನು ತೆಗೆದುಕೊಂಡು ಬರ್ತಾರೆ. ತದನಂತರ ವಿಜಯದ ಸಂಕೇತವಾಗಿ ಮೊಟ್ಟ ಮೊದಲು ಕೃಷ್ಣ ಟೆಂಪಲ್ ನಿರ್ಮಾಣ ಮಾಡ್ತಾರೆ ಸರ್. ಎರಡನೇದಾಗಿ ಅಜಾರರಾಮ ಟೆಂಪಲನ್ನು ನಿರ್ಮಾಣ ಮಾಡ್ತಾರೆ, ಅಲ್ಲಿ ರಾಯಲ್ ಪ್ಯಾಲೇಸಲ್ಲಿದೆ. ಮೂರನೇದಾಗಿ ಕಲ್ಲಿನ ರಥವನ್ನು ನಿರ್ಮಾಣ ಮಾಡಿದ ಮೇಲೆ ಈ ದೇವಾಲಯಕ್ಕೆ ವಿಜಯ ವಿಠಲ ದೇವಾಲಯ ಅಂತೇಳಿ ವಿಜಯದ ಸಂಕೇತವಾಗಿ ನಿರ್ಮಾಣ ಮಾಡೋದಕ್ಕಾಗಿ ವಿಜಯ ವಿಠಲ ದೇವಾಲಯ ಅಂತೇಳಿ ನಾಮಕರಣ ಆಗುತ್ತೆ ಸರ್. ಹಾಗೆಯೇ ಈ ದೇವಾಲಯವನ್ನು ವಾಸ್ತು ಪ್ರಕಾರವಾಗಿ ಕಟ್ಟಿದ್ದಾರೆ ಸರ್. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಸರ್. ಪೂರ್ವದಲ್ಲಿ ಗೋಪುರ ಇದೆ ಸರ್, ಪಶ್ಚಿಮದಲ್ಲಿ ಗರ್ಭಗುಡಿ ಇದೆ ಸರ್, ಉತ್ತರದಲ್ಲಿ ಭಜನೆ ಮಂಟಪ. ಈ ಭಜನೆ ಮಂಟಪದಲ್ಲಿ 15ನೇ ಶತಮಾನದಲ್ಲಿ ಕರ್ನಾಟಕದ ಸಂಗೀತ ಪಿತಾಮಹ ಪುರಂದರದಾಸರು ಭಜನೆ ಮಾಡಿರ್ತಕ್ಕಂಥ ಒಂದು ಪುಣ್ಯವಾದ ಮಂಟಪ ಸರ್. ಹಾಗೆಯೇ ಇಲ್ಲಿ ಸೌತ್ ಈಸ್ಟ್ ಅಥವಾ ದಕ್ಷಿಣ ಮತ್ತು ಪೂರ್ವದ ಮಧ್ಯಭಾಗಕ್ಕೆ ನಾವು ಆಗ್ನೇಯ ದಿಕ್ಕು ಅಂತ ಹೇಳ್ತೀವಿ. ಇದರಲ್ಲಿ ಅಡಿಗೆ ಕೋಣೆ ನಿರ್ಮಾಣ ಮಾಡಿದೆ ಸರ್, ದೇವರಿಗೆ ಪ್ರಸಾದ ನೈವೇದ್ಯ ಮಾಡಲಿಕ್ಕಾಗಿ. ವಾಸ್ತು ಪ್ರಕಾರನೇ ಕಟ್ಟಿರ್ತಕ್ಕಂಥ ದೇವಾಲಯ ಸರ್. ಹಾಗೆಯೇ ಈ ದೇವಾಲಯವನ್ನು 2 ರಾಜರು 2 ಸಲ ಈ ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ. ಒಬ್ಬ ರಾಜ ಅಂತ ನಿರ್ಮಾಣ ಆಗಿರ್ತಕ್ಕಂಥ ದೇವಾಲಯ ಅಲ್ಲ, ಓಕೆನಾ.
ವಿಜಯನಗರ ಸಾಮ್ರಾಜ್ಯದಲ್ಲಿ ಟೋಟಲಿಯಾಗಿ 4 ವಂಶಗಳು ಆಡಳಿತ ನಡೆಸ್ತವೆ ಸರ್. ಸಂಗಮ, ಸಾಳವ, ತುಳುವ, ಅರವಿಡೆ ಅಂತೇಳಿ. ಸಂಗಮ ವಂಶದ 2ನೇ ಪ್ರೌಢದೇವರಾಯನ ಕಾಲದಲ್ಲಿ 1435ರಲ್ಲಿ ಗರ್ಭಗುಡಿ ಮತ್ತು ಪೂರ್ವಕ್ಕಿರ್ತಕ್ಕಂಥ ಗೋಪುರ ಮಾತ್ರ ನಿರ್ಮಾಣ ಮಾಡ್ತಾರೆ. ತದನಂತರ ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ, ಅಂದರೆ ಶ್ರೀಕೃಷ್ಣ ದೇವರಾಯರು 3ನೇ ವಂಶಸ್ಥರು, ತುಳುವ ವಂಶ ಅಂತೀವಲ್ಲ, ತುಳು ವಂಶದ ರಾಜ ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ಕಲ್ಲಿನ ರಥ, ಸಂಗೀತ ಮಂಟಪ, ಕಲ್ಯಾಣೋತ್ಸವ ಮಂಟಪ, ಸಭಾ ಮಂಟಪ, ಉತ್ತರದ ಗೋಪುರ, ದಕ್ಷಿಣದ ಗೋಪುರ ಇವೆಲ್ಲವುಗಳನ್ನು ಶ್ರೀಕೃಷ್ಣ ದೇವರಾಯರು ಮುಂದುವರಿಸಿ ನಿರ್ಮಾಣ ಮಾಡ್ತಾರೆ. ಹಾಗೆಯೇ ಈ ದೇವಾಲಯದ ಮುಂದೆ 5 ಪೀಠಗಳಿದ್ದಾವೆ ಸರ್, ಪಂಚಪೀಠಗಳು ಅಂತ ಹೇಳ್ಕೊಂಡು. ಫಸ್ಟ್ ಬಂದುಬಿಟ್ಟು ಸರ್ ತುಳಸಿ ವೃಂದಾವನ ಅಥವಾ ತುಳಸಿ ಕಟ್ಟೆ ಫಸ್ಟ್ ಇದು. 2ನೇದು ದೀಪಪೀಠ, ತುಳಸಿ ಪೀಠ, ದೀಪಪೀಠ, ನೈವೇದ್ಯ ಪೀಠ ಸರ್ 3ನೇದು. ದೇವರಿಗೆ ಪ್ರಸಾದ ಆಗ್ತಾರೆ ಸರ್. 4ನೇದು ಬೇಡ ಸರ್ ಹೋಮ ಹವನಗಳನ್ನು ಮಾಡ್ತಕ್ಕಂಥ ಪೀಠ, ಅಷ್ಟದಿಕ್ಪಾಲಕರ ಪೀಠ ಅಂತ. 8 ದೇವತೆಗಳನ್ನು ಸುತ್ತಲೂ ಹೊಂದಿರತಕ್ಕಂಥ ಪೀಠಕ್ಕೆ ಅಷ್ಟದಿಕ್ಪಾಲಕ. 5ನೇದು ಬಂದುಬಿಟ್ಟು ಗರುಡ ಪೀಠ ಅಂತೇಳಿ ಕಟ್ತೀವಿ ಸರ್ ರಥಕ್ಕೆ. ಏಕೆಂದರೆ ವಿಷ್ಣುವಿನ ವಾಹನ ಬಂದುಬಿಟ್ಟು ಗರುಡ ಸರ್. ಆ ಗರುಡ ವಿಗ್ರಹವನ್ನು ಒಳಗಡೆ ಕೆತ್ತನೆ ಮಾಡಿರೋ ಕಾರಣಕ್ಕಾಗಿ ಇದಕ್ಕೆ ಗರುಡ ಪೀಠ, ಗರುಡ ರಥ, ಗರುಡ ಮಂಟಪ ಅಂತೇಳಿ 3 ಹೆಸರಿಂದ ಕಟ್ತಾರೆ. ಹಾಗೆಯೇ ಈ ರಥವನ್ನು ಒಂದೇ ಕಲ್ಲಿನಲ್ಲಿ ನಿರ್ಮಾಣ ಮಾಡ್ತಕ್ಕಂಥ ರಥ ಅಲ್ಲ ಸರ್. 24 ಕಲ್ಲುಗಳಿಂದ ಇಂಟರ್ಲಾಕಿಂಗ್ ಸಿಸ್ಟಮ್ ಒಳಗಡೆ ಜೋಡಣೆ ಮಾಡ್ತಕ್ಕಂಥ ರಥ. ಇದರ ಎತ್ತರ ಬಂದುಬಿಟ್ಟು ಹಿಂದುಗಡೆ ಇದ್ದಿದ್ದು 26 ಅಡಿ ಇತ್ತು, ಈಗಿರ್ತಕ್ಕಂಥದ್ದು 18 ಅಡಿ. ಏಕೆಂದರೆ ಮೇಲಿನ 8 ಅಡಿ ಗೋಪುರ ಮಳೆಗಾಲದ ಸಂದರ್ಭದಲ್ಲಿ ಬಿದ್ದೋಗಿದೆ ಸರ್. ಹಾಗೆಯೇ ಈ ರೀತಿಯ ರಥಗಳು ನಮ್ಮ ಭಾರತ ದೇಶದಲ್ಲಿ 3 ಜಾಗದಲ್ಲಿದೆ ಸರ್. ಒರಿಸ್ಸಾದ ಕೋನಾರ್ಕ ಸೂರ್ಯ ದೇವಾಲಯದಲ್ಲಿ ಒಂದಿದೆ ಸರ್. ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ಒಂದಿದೆ ಸರ್. ಕರ್ನಾಟಕದ ವಿಜಯ ವಿಠಲ ದೇವಾಲಯದಲ್ಲಿ ಕೊನೆಯದಾಗಿದೆ ಸರ್. ಹಾಗೆಯೇ ಈ ರಥಗಳು ಈ ರಥದ ಸುತ್ತಲೂ ನ್ಯಾಚುರಲಿ ಪೇಂಟಿಂಗ್ ಅಂತ ಕರೀತಾರೆ ಸರ್. ನೈಸರ್ಗಿಕ ಕಲರಿಂದ ಪೇಂಟಿಂಗ್ ಮಾಡ್ತಕ್ಕಂಥ ಪೇಂಟಿಂಗ್ಸ್ ಇದ್ದು ಅವೆಲ್ಲ ಮಳೆ ಗುಡುಗು ಸಿಡಿಲಿಗೆಲ್ಲ ಹಾಳಾಗಿದೆ. ಸ್ವಲ್ಪ ಉಳ್ಕೊಂಡಿವಿ ಸರ್, ತೋರಿಸ್ತೀನಿ ಬನ್ನಿ. ಇಲ್ಲಿ ಮೇಲೆ ನೋಡಿ ಸರ್, ಗ್ರೀನು, ರೆಡ್ಡು, ಯೆಲ್ಲೋ, ವೈಟು ಎಲ್ಲ ಕಾಣಿಸ್ತದೆ. ಇಲ್ಲಿ ಕೂಡ ಕೆಳಗಡೆ ಕಡೆ ಇವೆಲ್ಲ ನ್ಯಾಚುರಲಿ ಪೇಂಟ್ಸ್ ಅನ್ನೋದು ಎಲೆಗಳ ರಸಗಳಿಂದ, ಹೂವಿನ ರಸಗಳಿಂದ, ತರಕಾರಿಗಳ ರಸಗಳಿಂದ, ವೆಜಿಟೇಬಲ್ ಇದು ಸರ್ ಫ್ರೂಟ್ ಹಣ್ಣುಗಳ ರಸಗಳಿಂದ ಪೇಂಟಿಂಗ್ ಮಾಡ್ತಕ್ಕಂಥ ಪೇಂಟಿಂಗ್ 15ನೇ ಶತಮಾನದಲ್ಲಿ ಮಾಡಿದ್ದು ಇಲ್ಲಿವರೆಗೂ ಉಳ್ಕೊಂಡಿದೆ ಸರ್. ಇದು ಅಂದಿನಿಂದ ಇಂದಿನವರೆಗೂ ಮುಂದಕ್ಕಾಗಲಿ ಹಿಂದಕ್ಕಾಗಲಿ ಚಲಿಸಿರ್ತಕ್ಕಂಥ ರಥ ಅಲ್ಲ ಸರ್. ಶೋಗಾಗಿ ವಿಜಯದ ಸಂಕೇತವಾಗಿ ನಿರ್ಮಾಣ ಮಾಡ್ತಕ್ಕಂಥ ರಥ. ಗಾಲಿಗಳು ಮಾತ್ರ ತಿರುಗ್ತಾ ಇದ್ವು. ಆ ಗಾಲಿಗಳನ್ನು ಸಹ ಸಿಮೆಂಟ್ ಆಗಿ ಬಂದ್ ಮಾಡಿದೆ ಸರ್. ಆರ್ಕಾಲಜಿ ಡಿಪಾರ್ಟ್ಮೆಂಟ್ ವಾಹನ ಇದೆ ನೋಡಿ ಸರ್. ಕಲ್ಯಾಣ ರಥದ ಒಳಗಡೆ ಗರುಡ ವಿಗ್ರಹವನ್ನು ಕೂರಿಸಿಕೊಂಡು ಕೈ ಮುಕ್ಕೊಂಡು ನಿಂತ್ಕೊಂಡಿರೋ ದೇವರು ತೋರಿಸ್ಕೊಂಡು ಈ ಭೂಮಿಯ ಸುತ್ತಲೂ ಅಟ್ಯಾಚೇಷನ್ ಈ ಕಡೆ ఉన్న ಆಲ್ ಸ್ಟ್ಯಾಚಸ್ಲಿ ಬರ್ತಕ್ಕಂಥ ಮಂಟಪ ಸಂಗೀತ ಮಂಟಪ ಸರ್. ಈ ಸಂಗೀತ ಮಂಟಪದ ಒಳಗಡೆ ಈ ಥರ ಇರ್ತಕ್ಕಂಥ ಪಿಲ್ಲರ್ಗಳು 56 ಪಿಲ್ಲರ್ಗಳಿದ್ದಾವೆ ಸರ್. 56 ಪಿಲ್ಲರ್ಗಳಲ್ಲಿ 56 ವಾದ್ಯಗಳ ಸೌಂಡ್ ಬರುವಾಗೆ ನಿರ್ಮಾಣ ಮಾಡ್ತಕ್ಕಂಥ ಮಂಟಪ ಸಂಗೀತ ಮಂಟಪ ಸರ್. ಹಾಗೆಯೇ ಕಲಾವಿದರು 15ನೇ ಶತಮಾನದಲ್ಲಿ ಚಂದನ್ ಲಕಡಿ ಅಥವಾ ಗಂಧದ ಕಟ್ಟಿಗೆಯಿಂದ ಈ ಪಿಲ್ಲರ್ಗಳ ಮೇಲೆ ಬಾರಿಸಿದ್ರೆ ಸರ್ 500 ಮೀಟರ್ ದೂರದವರೆಗೆ ಸೌಂಡ್ ಬರ್ತದೆ. ಆ ಮಾದರಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಸರ್. ಇದು 2008ರಿಂದ ಈ ಮಂಟಪದ ಒಳಗಡೆ ಇಲ್ಲ ಸರ್, ಬಂದ್ ಮಾಡಿದೆ. ಮಧ್ಯಾಹ್ನ ಮಂಟಪ ಬಿದ್ದಾಗಿದೆ ಸರ್. ಕಲಾವಿದರು ಗಂಧದ ಕಟ್ಟಿಗೆಯಿಂದ ಚಿಕ್ಕ ಪಿಲ್ಲರ್ಗಳ ಮೇಲೆ ಬಾರಿಸಿದ್ರು ಸರ್. 500 ಮೀಟರ್ ದೂರದವರೆಗೆ ಸೌಂಡ್ ಬರ್ತಾಯಿತ್ತು. ಆ ಮಾದರಿಯಲ್ಲಿ ನಿರ್ಮಾಣ ಮಾಡ್ತಕ್ಕಂಥ ವಿಶೇಷವಾದ ಮಂಟಪ ಸಂಗೀತ ಮಂಟಪ ಸರ್. ಅದಕ್ಕಂತಲೇ ಇದು ವಿಶ್ವವಿಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಮಂಟಪ ಸರ್. ಇದು ಈ ಸಂಗೀತ ಮಂಟಪದ ಚಿಕ್ಕ ಬ್ಲೂ ಪ್ರಿಂಟ್ ಮಾಡೆಲ್ ಡೆಮೋ. ಇದು ಯಾವ ಥರ ಇದೆ ಸರ್? ಆಯಿತು. ಇದು 14 ಪಿಲ್ಲರ್ಗಳು ಬಿದ್ದಾಗಿರೋದ್ರಿಂದ 2008ರಿಂದ ಒಳಗಡೆ ಬಂದ್ ಮಾಡಿದ್ದಾರೆ. ಕಲ್ಯಾಣ ಮಂಟಪ, ಮದುವೆ ಮಂಟಪ, ಮ್ಯಾರೇಜ್ ಹಾಲ್ ಅಂತಂದೇಳಿ ಈ ಮಂಟಪದವನ್ನು ದೇವರ ಕಲ್ಯಾಣಕ್ಕಾಗಿ ನಿರ್ಮಾಣ ಮಾಡಿರ್ತಕ್ಕಂಥ, ಜನರ ಕಲ್ಯಾಣಕ್ಕಾಗಿ ಸರ್. ಹಾಗೆಯೇ ಈ ಮಂಟಪದ ಒಳಗಡೆ 2 ದೊಡ್ಡ ಪಿಲ್ಲರ್ ಇದಾವೆ ಸರ್. ಈ ಪ್ರಾಣಿ ಹೆಸರು ಬಂದುಬಿಟ್ಟು ಯಾಳಿ ಅಂತಕ್ಕಂಥ ಪ್ರಾಣಿ ಸರ್. ಇದು ಜೀವಂತವಾಗಿರ್ತಕ್ಕಂಥ ಪ್ರಾಣಿ ಅಲ್ಲ, ಕವಿಯ ಕಲ್ಪನೆ ಮೇರೆಗೆ ಕೆತ್ತನೆ ಮಾಡ್ತಕ್ಕಂಥದ್ದು. ಇದರಲ್ಲಿ 7 ಪ್ರಾಣಿಗಳ ಮಿಶ್ರಣ ಅಡಗಿದೆ ಸರ್. ಮೊಟ್ಟ ಮೊದಲು ಕುದುರೆಯ ದೇಹ ಸರ್. 2ನೇದು ಕಾಲು ಮತ್ತು ಕೈಗಳು, ಹುಲಿಯ ಕಾಲುಗಳು, ಬೆರಳುಗಳು, ಉಗುರುಗಳು ಇರುವಾಗೆ. 3ನೇದು ಆನೆಯ ಸೊಂಡಿಲನ್ನು ಹೊಂದಿರ್ತಕ್ಕಂಥ. 4 ಸಿಂಹದ ಮುಖ ಹೊಂದಿರ್ತಕ್ಕಂಥದ್ದು. 5 ನೋಡಿ ಸರ್, ಕಣ್ಣು ಮತ್ತು ಹಲ್ಲುಗಳಿದ್ದಾವಲ್ಲ, ಮೊಸಳೆಯ ಕಣ್ಣು ಹಲ್ಲುಗಳು ಇರುವ ಹಾಗೆ. ಹಾಗೂ 6ನೇದು ಮೊಲದ ಕಿವಿ ಸರ್. ಮೊಲದ ಕಿವಿ ಅನ್ನೋಂಥದ್ದು. ಹಿಂದೆಗಡೆ ತಲೆ ಹಿಂದೆಗಡೆ ಕೊಂಬುಗಳ ಬಗ್ಗಿದ್ದಾವೆ ಸರ್. ಓತುವಿನ ಕೊಂಬು, ಗಂಡು ಮೇಕೆಗೆ ಓತ ಅಂತ ಕರೀತಲ್ಲ, ಓತುವಿನ ಕೊಂಬು. ಕಾಲ್ಪನಿಕ ಪ್ರಾಣಿ, ಜೀವಂತವಾಗಿರ್ತಕ್ಕಂಥದ್ದು, ನಾಟ್ ರಿಯಲ್. ಹಾಗೆಯೇ
ನಾವು ದೇವಲೋಕದಲ್ಲಿ ಅಪ್ಸರಿಯರಂತ ಕೇಳ್ತೀವಲ್ಲ ಸರ್, ರಂಭ, ಊರ್ವಶಿ, ಮೇನಕ, ತಿಲೋತ್ತಮ ಅಂತೇಳಿ. ಅವರಲ್ಲಿ ವಿಶೇಷವಾದ ಡ್ಯಾನ್ಸರ್, ಸ್ಪೆಷಲ್ ಡ್ಯಾನ್ಸರ್ ಅಂದರೆ ಮೇನಕ ಸರ್. ಏಕೆಂದರೆ ಆಕೆ ಮಹರ್ಷಿ ವಿಶ್ವಾಮಿತ್ರನ ತಪಸ್ಸನ್ನೇ ನಾಟ್ಯದಿಂದ ಬಂಗಾರ. ಇಲ್ಲಿ ವಿಶ್ವಾಮಿತ್ರ ಮತ್ತು ಆತನ ಶಿಷ್ಯನಾಗಿರ್ತಕ್ಕಂಥ ನಕ್ಷತ್ರ. ಇಲ್ಲಿ ನಮಗೆ 2D 3D 5D ಕಾರ್ಯ ಸಿಗ್ತದೆ ಸರ್. ಒಂದು ಪ್ರಾಣಿಯಲ್ಲಿ 2, ಒಂದು ಪ್ರಾಣಿಯಲ್ಲಿ 3, ಒಂದು ಪ್ರಾಣಿಯಲ್ಲಿ 5 ಸಹ ನೋಡ್ಬೋದು. ಇಲ್ಲಿ ಒಂದು ಮುಖ ಮಾತ್ರ ಕಾಣಿಸ್ತದೆ ಸರ್, 2 ದೇಹಗಳಿದೆ ಸರ್. ಈ ಕಡೆಯಿಂದ ನೋಡಿದರೆ ಆನೆ ಮಾತ್ರ ಕಾಣಿಸುತ್ತೆ, ಈ ಕಡೆಯಿಂದ ನೋಡಿದರೆ ನಮಗೆ ನಂದಿ, ಗೂಳಿ, ಬಸವ ಅಂತ ಕರಿತೀವಲ್ಲ. ಓಕೆ ಸರ್. ಹಾಗೆಯೇ ಒಂದು ಹೂಬಳ್ಳಿಯನ್ನು ಕಿತ್ತಾಕಲಿಕ್ಕೆ ಪ್ರಯತ್ನ ಪಡ್ತಕ್ಕಂಥ ಆನೆ ಸೊಂಡಿಲು. ಈ ಕಡೆಯಿಂದ ನೋಡಿದಾಗ ನಿಮಗೆ ಗಣಪತಿ ವಿಗ್ರಹ ಕಾಣಿಸ್ತದೆ. ಎಲೆ ಗಣೇಶ ಅಂತ ಕರಿತೀವಲ್ಲ, ಎಲೆ ಗಣೇಶ ಸರ್. ಇಲ್ಲಿ ಬನ್ನಿ. ಇದು ಈ ಸಂಗೀತ ಮಂಟಪದ ಬ್ಲೂ ಪ್ರಿಂಟು ಮಾಡೆಲ್ ಡೆಮೋ ಅಂತ ಹೇಳಿದ್ನಲ್ಲ ಸರ್, ಇದು ಯಾವ ರೀತಿ ಇದೆ ಇದೇ ಮಾದರಿಯಲ್ಲಿ ಸಂಗೀತ ಮಂಟಪ ನಿರ್ಮಾಣ ಮಾಡ್ತಕ್ಕಂಥ ಸರ್. ಈ ರೀತಿಯ ಬ್ಲೂ ಪ್ರಿಂಟ್ಗಳು ಈ ಸಂಗೀತ ಮಂಟಪದ ಸುತ್ತಲೂ ಹತ್ತಿದ್ದವು ಸರ್. 10 ಬ್ಲೂ ಪ್ರಿಂಟ್ಗಳಲ್ಲಿ 10 ವಿಷ್ಣುವಿನ ವಿಗ್ರಹ ಕೂಡಿಸಿದ್ದಾರೆ. ಇದರಲ್ಲಿ ನೋಡಿ ಸರ್ 3D ಅನಿಮಲ್ಸ್ ಬರ್ತದೆ ಸರ್. ಅಲ್ಲಿ 2D ನೋಡಿದ್ವಲ್ಲ, ಇದರಲ್ಲಿ 3D. ಹೀಗೆ ನೋಡಿದರೆ ನಮಗೆ ಸಿಂಹದ ಮುಖ ಕಾಣಿಸುತ್ತೆ ಸರ್, ಸಿಂಹ. ಹೀಗೆ ನೋಡಿದರೆ ಆ ಕಡೆ ಸೈಡ್ ಒಂದು ಕುದುರೆ ನಿಂತಿರುವಾಗೆ, ಈ ಕಡೆ ಸೈಡ್ ಒಂದು ಕುದುರೆ ನಿಂತಿರುವಾಗ. ಮೂರನೇದಾಗಿ ನೋಡಿ ಸರ್, ಫುಲ್ ಜಂಪಿಂಗ್ ಪೊಸಿಷನಲ್ಲಿರ್ತಕ್ಕಂಥ ಕುದುರೆ ಕಾಣಿಸುತ್ತೆ. ಹಾಗೆಯೇ ಸ್ವಲ್ಪ ಚಿಕ್ಕದಾಗಿ ನೋಡಿದಾಗ ನಮಗೆ ಹಾವಿನ ಎಡೆ ಸಹ ಕಾಣಿಸುತ್ತೆ. 3D ಅಂತ ಹೇಳ್ತಾರೆ ಸರ್. ಇಲ್ಲಿ ಬನ್ನಿ. ಇದರಲ್ಲಿ 5D ಕಾರ್ವಿಂಗ್ಸ್ ಇರ್ತಕ್ಕಂಥದ್ದು. ಕವಿಯ ಕಲಾ ಚಾತುರ್ಯ, ರಾಜರನ್ನು ಖುಷಿಗೊಳಿಸಿ ಅವರಿಂದ ತೃಪ್ತಿಪಡಿಸ್ಬೇಕಂತಂದೇಳಿ ನಿರ್ಮಾಣ ಮಾಡ್ತಕ್ಕಂಥ ಒಂದು ಕಲಾ ಚಾತುರ್ಯ ಸರ್. ಇದರಲ್ಲಿ ಒಂದೇ ಪ್ರಾಣಿಯಲ್ಲಿ 5 ರಿಂದ 6 ಪ್ರಾಣಿಗಳನ್ನು ಸಹ ನೋಡ್ಬೋದು. ಮೊದಲನೇ ನೋಡಿ ಸರ್, ದೊಡ್ಡ ಮಂಗ ಮರದ ಮೇಲಿದೆ, ತನ್ನ ಚಿಕ್ಕ ಮಂಗವನ್ನು ಕೈ ಹಿಡ್ಕೊಂಡು ಮೇಲಕ್ಕೆ ಎತ್ಕೊಳ್ತಾ ಇದೆ. ಎರಡನೇದಾಗಿ ನೋಡಿ ಸರ್, ನೀರಿಗೆ ಜಂಪ್ ಮಾಡ್ತಕ್ಕಂಥ ಪೊಸಿಷನ್ನಲ್ಲಿರ್ತಕ್ಕಂಥ ಕಪ್ಪೆ ಕಾಣಿಸುತ್ತಾ ಸರ್. ಮೂರನೇದಾಗಿ ನೋಡಿ ಸರ್, ದೊಡ್ಡ ಸರ್ಪ, ಕೆಳಗಡೆ ಶಿವಲಿಂಗದ ಮೇಲೆ ಆದಿಶೇಷನ ಕಾವಿಲು ಅಂತೇಳಿ. ಇಲ್ಲಿ 4ನೇದಾಗಿ ನೋಡಿ ಸರ್, ಆಂಜನೇಯನ ಬಾಲ ಮೇಲ್ಗಡೆ ಹೋಗಿದೆಯಲ್ಲ, ಇದು ಆಂಜನೇಯನ ಬಾಲ. 2 ಕಾಲುಗಳು ಸರ್, ಇದು ದೇಹ, ಇದು ಕೈ, ಇದು ಹೆಡ್. ಫ್ಲೈಯಿಂಗ್ ಹನುಮಾನ್, ಲಂಕೆ ಮೇಲೆ ಜಂಪಿಂಗ್ ಮಾಡ್ತಕ್ಕಂಥ ಆಂಜನೇಯ, ವಾಯುಪುತ್ರ ಅಂತ ಕರ್ತವ್ಯ ಸರ್. ಹಾಗೆಯೇ ಬಾಲದಿಂದ ತಲೆಯವರೆಗೆ ನೋಡಿ ಸರ್, ಹೆಡೆ ಎತ್ತುಕೊಂಡು ಈ ರೀತಿ ಸ್ಪೀಡಲ್ಲಿ ಬರ್ತಕ್ಕಂಥ ಹಾವು ಕಾಣಿಸುತ್ತೆ ಬಾಲದಿಂದ ತಲೆಯವರೆಗೆ. ಹಾಗೆಯೇ 6ನೇ ಭಾಗ ನಾವು ನೋಡಬೇಕಂತಂದರೆ, ಕುಳಿತಿರ್ತಕ್ಕಂಥ ದೊಡ್ಡ ಮಂಗ ತನ್ನ ಮರಿ ಮಂಗಕ್ಕೆ ಈ ಕಡೆಯಿಂದ ಹಾಲು ಕುಡಿಸ್ತಾ ಇದೆ. ಈ ಕಡೆಯಿಂದ ನೋಡಿದರೆ ದೊಡ್ಡ ಮಂಗದ ಬಾಲವನ್ನು ಸಹ ಕೆತ್ತನೆ ಮಾಡಿದ್ದಾರೆ ಕಲಾಕಾರ. ಇದು ಹಳೆಗನ್ನಡದ ಶಿಲಾಶಾಸನ ಸರ್. ಇದರಲ್ಲಿ ವಿಜಯ ವಿಠಲ ದೇವರ ಬಗ್ಗೆ ಬರೆದಿರ್ತಕ್ಕಂಥ ಇತಿಹಾಸ ಹಿಸ್ಟ್ರಿ ಇದೆ ಸರ್. ಹಾಗೂ ರಾಜ ಶ್ರೀಕೃಷ್ಣ ದೇವರನ್ನು ಬರೆದಿರ್ತಕ್ಕಂಥ ಫ್ಯಾಮಿಲಿ ಹಿಸ್ಟ್ರಿ ಇರ್ತಕ್ಕಂಥ ಹಳೆಗನ್ನಡದ ಶಿಲಾಶಾಸನ. ಇಲ್ಲಿ ವಿಷ್ಣುವಿನ ದ್ವಾರಪಾಲಕರಂತಹ ಜಯ ಮತ್ತು ವಿಜಯ. ಮಧ್ಯದಲ್ಲಿ ಲಕ್ಷ್ಮೀ ವಿಗ್ರಹ ಇದೆ ಸರ್. 2 ಸೈಡಲ್ಲಿ ಆನೆಗಳಿದ್ರೆ ಇದಕ್ಕೆ ಗಜಲಕ್ಷ್ಮಿ ಅಂತ ಬನ್ನಿ ಸರ್. ಫುಲ್ ಒಳಗಡೆ ಇರ್ತಕ್ಕಂಥ ಪ್ಲೇಸಿಗೆ ನಾವು ಗರ್ಭಗುಡಿ, ದೇವರನ್ನು ಕೂಡಿಸ್ತಕ್ಕಂಥ ಒಂದು ಸ್ಥಳ ಅಂತ ಹೇಳ್ತೀವಿ. ಅದರ ಮುಂದಿನ ಭಾಗ ಸುಖನಾಶಿ, ಅಂತರಾಳ, ನವರಂಗ ಮಂಟಪ, ಮುಂದಿನ ಮಂಟಪ ಸಂಗೀತ ಮಂಟಪ. ಆಗಿನ ಕಲ್ಲಿನ ಮಂಟಪದ ಒಳಗಡೆ ವಿಷ್ಣುವಿಗೆ ಎದುರಾಗಿ ಕಾಣುವಂತೆ ಗರುಡ ವಿಗ್ರಹವನ್ನು ಕೂಡಿಸಿರ್ತಕ್ಕಂಥದ್ದು. ಇಲ್ಲಿ ಒಂದೇ ವಿಗ್ರಹದಲ್ಲಿ 2 ಕಾಣಿಸ್ತಾವೆ ಸರ್, ರಾಧಾ ಕೃಷ್ಣ, ಮದನ್ ಕೃಷ್ಣ, ಬೆಣ್ಣೆ ಕೃಷ್ಣ, ಡ್ಯಾನ್ಸ್ ಕೃಷ್ಣ ಕೆಳಗಡೆ. ಇಲ್ಲಿ ಜೈನ ವಿಗ್ರಹ ಸಹ ಹೊಡೆದಾಕಿರ್ತಕ್ಕಂಥದ್ದು. ಹಾಗೆಯೇ ದೇವಾಲಯಗಳಲ್ಲಿ ಇಂಪಾರ್ಟೆಂಟ್ ಅಂದರೆ 2 ವಿಧ ಇರ್ತಾರೆ, ಸಾಂದಾರ ಮತ್ತು ನಿರಂದಾರ. ಪ್ರದಕ್ಷಿಣೆ ಮಾಡ್ಕೊಳ್ತಕ್ಕಂಥ ಪಥ ದೇವಾಲಯದ ಒಳಗಡೆ ಇದ್ದರೆ ಅದು ಸಾಂದಾರ. ಪ್ರದಕ್ಷಿಣೆ ಮಾಡ್ಕೊಳ್ತಕ್ಕಂಥ ಪಥ ದೇವಾಲಯದ ಹೊರಗಡೆ ಇದ್ದರೆ ನಿರಂದಾರ. ಈ ದೇವಾಲಯದಲ್ಲಿ ಸಾಂದಾರದ ವ್ಯವಸ್ಥೆ ಸರ್. ಒಳಗಡೆ ಸರ್, ಈ ಕಡೆ ಎಡಗಡೆಯಿಂದ ಹೋಗಿ ಬಲಗಡೆ ಬಂದಿದೆ ಸರ್. ಜಲ್ದಿ ಟಾರ್ಚ್ ಆನ್ ಮಾಡ್ಕೊಂಡು ಹೋಗಿ. ದೇವರನ್ನೇ ಮೇಲೆ ಕೂಡಿಸಿದ್ದಾರೆ. ಪ್ರದಕ್ಷಿಣೆ ಮಾಡ್ಕೊಳ್ತಕ್ಕಂಥ ಪಥ ಕೆಳಗಡೆ. ಅಂದರೆ ದೇವರಿಗೆ ಸಮನಾಗಿ ನಾವು ಪ್ರದಕ್ಷಿಣೆ ಮಾಡಬಾರ್ದು, ದೇವರಿಗಿಂತ ಕೆಳಗಡೆ ಇರಬೇಕನ್ನೋದು ಒಂದು ಉದ್ದೇಶ. ಇನ್ನೊಂದು ಉದ್ದೇಶ ಏನಂತಂದ್ರೆ, ಆ ಸಾಂದಾರದ ಒಳಗಡೆ ಕತ್ತಲರಿಗಿದೆ ಸರ್. ಆ ಕತ್ತಲನ್ನು ಹೋಗಲಾಡಿಸ್ಬೇಕಂದ್ರೆ ಬೆಳಕು ಬೇಕಂದ್ರೆ ಆಗ ಕರೆಂಟ್ ಇರಲಿಲ್ಲ. ಹಗಲು ಹೊತ್ತಿನಲ್ಲಿ ದೀಪ ಪಂಚುಗಳನ್ನು ಹಚ್ಚಿದ್ರೆ ಕಣ್ಣಿಗೆ ಬಗೆ ಬರುತ್ತೆ ಅಂತೇಳಿ ನೈಸರ್ಗಿಕ ಬೆಳಕನ್ನು ವ್ಯವಸ್ಥೆ ಮಾಡಿದ್ರು ಸರ್. ಹೇಗೆ ಸರ್, ದೇವಾಲಯದ ಸುತ್ತಲೂ ಕಾಲುವೆ ಇದೆ ನೋಡಿ, ಒಳಗೆ ಪರಿಕ್ರಮ ಮೇಲ್ಗಡೆ ಸಣ್ಣ ಓಲುಗಳು, ಆ ಓಲುಗಳ ಮೂಲಕ ಸೂರ್ಯನ ಕಿರಣಗಳು ನೀರಿನ ಬಿಲ್ಲಿ ಬಿದ್ದಾಗ ರಿಫ್ಲೆಕ್ಷನ್ ಬರ್ತಕ್ಕಂಥ ಬೆಳಕು. ಅದಕ್ಕೆ ನೀವು ನೋಡ್ಕೊಂಬರಲ್ಲ, ಆಮೇಲೆ ಹೇಳೋ ಅಂತ ಸುಮ್ಕೆ ಇದೆ ಸರ್.
ಹಾಗೆ ನೀವು ನೋಡಿ ಸರ್, ಎರಡೂ ಸೈಡಲ್ಲಿ ಸೋಫಾ ಶೀಟ್ಗಳು, ಇವು ರಾಯಲ್ ಫ್ಯಾಮಿಲಿಗೋಸ್ಕರನೇ ನಿರ್ಮಾಣ ಮಾಡ್ತಕ್ಕಂಥ ಸೋಫಾ ಶೀಟ್. ರೆಸ್ಟ್ ಮಾಡಲಿಕ್ಕಾಗಿ ನಿರ್ಮಾಣ ಮಾಡ್ತಾರೆ. ಹಾಗೆ ಇದು ಲಕ್ಷ್ಮೀ ದೇವಾಲಯ ಸರ್. ಲಕ್ಷ್ಮೀ ದೇವಾಲಯದ ಒಳಗಡೆ ಕೂಡ ವಿಗ್ರಹ ಇಲ್ಲ ಸರ್. ಇದು ಉತ್ತರದ ಗೊಬ್ಬರ ಸರ್. ಇದಕ್ಕೆ 165 ವರ್ಷಗಳ ಹಳೆಯ ಗಿಡ. ಹಾಂ, 1856ರಲ್ಲಿ ಅಲೆಕ್ಸಾಂಡರ್ ಗ್ರೀನ್ಲಾ ಅಂತಕ್ಕಂಥವನು ಸಂಶೋಧನೆ ನಡೆಸಲಿಕ್ಕೆ ಬಂದಾಗ ಇದು ಒಂದು ಚಿಕ್ಕ ಸಸಿಯಾಗಿರ್ತಕ್ಕಂಥದ್ದು ಈ ದಿನ ಹೆಮ್ಮರವಾಗಿದೆ. 165 ವರ್ಷಗಳ ಇತಿಹಾಸ ಪೂರೈಸಿರ್ತಕ್ಕಂಥ. ಹಾಂ, ಬಂತು ನೋಡಿ ಸರ್. ಆನ್ ಮಾಡ್ಕೊಳ್ಳಿ, ಆನ್ ಮಾಡಿ ಸೌಂಡ್ ಇಡ್ರಿ ಸರ್. ಫುಲ್ ಸೌಂಡ್ ಇದೆ, ಫುಲ್ ಸೌಂಡ್ ಇದೆ ಅಷ್ಟೇ. ಹ್ಞೂ, ಡಮರು ಸೌಂಡ್ ಸರ್. ಇಲ್ಲಿ ಇನ್ನೂ 3 ಇದೆ, ಬನ್ನಿ ಸರ್. ನಾನೇನು ಹೇಳ್ತಾ ಇದ್ದೇನೆಂದರೆ, ನೀವು ಫೋಟೋ ತೊಗೊಂಡ್ರೆ ಮನೇಲಿ ಹೋಗಿ ಆ ಫೋಟೋ ಮೇಲೆ ಸ್ಕ್ಯಾನ್ ಮಾಡ್ಕೊಂಡ್ರೆ ಎಲ್ಲರೂ ಕೇಳ್ಬೋದಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಜಾಗಟ್ಟೆ ನಮ್ಮ ಕಡೆ ಗಾಳಿ. ಬ್ರಾಹ್ಮಣರು ಪೂಜೆ ಮಾಡುತ್ತಾಗ ಒಂದು ಪ್ಲೇಟಿಗೆ ಅರ್ಧ ಕೊಟ್ಕೊಂಡು ಜಾಗಟ್ಟೆ. ಇದರಲ್ಲಿ ಜಲ ತರಂಗ, ನೀರಿನ ಸೌಂಡ್ ಬರ್ತಕ್ಕಂಥ ಪಿಲ್ಲ. ನೀರು ಬಿದ್ದಾಗ ತೊಟ್ಟ ಸೌಂಡ್ ಬರ್ತಲ್ಲ. ಇದು ಲಾಸ್ಟ್ ಒಂದಿದೆ ಸರ್. ಸಾರಿ ಗಾಮ ಪಾದ ನೀಸ ಸಾನಿ ದಾಪ ಮಗಾರಿಸ ಬರ್ತಕ್ಕಂಥದ್ದು. ಈಗ ಕೇಳಿಸಿ ಸ್ವಲ್ಪ ಹತ್ರ ಇದೆ ಸರ್. ಕೇಳಿಸ್ಬೇಕು. ಹೌದು ಸರ್, ಈಗ ಬರ್ತಾ ಇದೆ. ಇವರು ವಿದೇಶಗಳಿಂದ ಕುದುರೆಗಳನ್ನು ತಂದು ಮಾರಾಟ ಮಾಡಲಿಕ್ಕೆ ಬರ್ತಾ ಇದ್ದಾರಲ್ಲ ಸರ್. ಅವರಲ್ಲಿ ಪರ್ಷಿಯನ್, ಚೈನೀಸ್, ಮಂಗೋಲಿಯನ್, ಅರಬ್, ಪೋರ್ಚುಗೀಸ್, ಪರ್ಷಿಯನ್ ಸರ್. ಅವ್ರ ಡ್ರೆಸ್ ಕೋಡ್ ನೋಡಿ ಹೇಳ್ಬೋದು ಸರ್. ಹಾಗೆ ವಿಷ್ಣುವಿನ ದಶಾವತಾರಗಳಲ್ಲಿ 5ನೇ ಅವತಾರ ವಾಮನ ಅವತಾರ ಅಂತಂದೇಳಿ. ಇಲ್ಲಿ ಕೆಳಗಡೆ ನೋಡಿ ಸರ್, ಪಂಡಿತ ಸರ್. ಈ ಕುದುರೆ ಮಾರ್ಕೆಟಿನಲ್ಲಿ ಒಬ್ಬ ಪಂಡಿತ ನೇಮಕ ಮಾಡಿದ್ರು. ಆ ಪಂಡಿತ ಏನು ಮಾಡ್ತಾ ಇದ್ದ ಅಂದ್ರೆ, ಕುದುರೆ ಹಲ್ಲನ್ನು ಚೆಕ್ ಮಾಡಿಬಿಟ್ಟು ಅದರ ವಯಸ್ಸು, ಅದರ ಆರೋಗ್ಯ, ಅದಕ್ಕೆ ತಕ್ಕ ಬೆಲೆಯನ್ನು ನಿಗದಿಪಡಿಸ್ತಿರ್ತಾ. ಯಾವುದೇ ರೀತಿಯಾದ ಮೋಸ ವಂಚನೆಗಳು ಮಾರುಕಟ್ಟೆಯಲ್ಲಿ ನಡೀತಾ ಇಲ್ಲ. ಆ ರೀತಿ ಸರ್.